ಎಲ್ರಿಗೂ ಕ್ಯಾಲೆಂಡರ್ ಹೊಸ ವರ್ಷದ ಶುಭಾಶಯಗಳು. ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಇಡೀ ಕಾಂದಾನು ಒಂದು ಟೂರ್ ಪ್ಲ್ಯಾನ್ ಮಾಡಿದ್ದೀವಿ. ಗಾಡಿಗೆ ಡೀಸೆಲ್ ಹಾಕಿಸ್ಕೊಂಡು ನನ್ನ ಹೆಸರಿರೋ ಬಸ್ ಎತ್ಕೊಂಡೆ ಹೊರಟ್ವಿ. ಹೋಗ್ತಾ ಚಳಿ ಆಗ್ತಾಯಿದೆ, ಕಾಫಿಗೆ ಒಂದು ಬ್ರೇಕ್ ಕೊಟ್ವಿ. ಎಲ್ಲರೂ ಕಾಫಿ ಕುಡ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಹೊರಟ್ವಿ. ಫ್ರಂಟಲ್ಲೇ ಗಾಡಿ ಸೀಟ್ ಸಿಕ್ಕಿದ್ದರಿಂದಾಗಿ ಕವರೇಜ್ ಚೆನ್ನಾಗಿ ಸಿಗುತ್ತೆ ಅಂದ್ಬಿಟ್ಟು ಫ್ರಂಟಲ್ಲಿ ಹಂಗೋ ಹಿಂಗೋ ಕಷ್ಟಪಟ್ಟು ಕೂತ್ಕೊಂಡೆ. ಹಿಂದೆ ಎಲ್ಲರೂ ಡ್ಯಾನ್ಸ್ ಆಡ್ತಿದ್ರು. ಹೋಗ್ತಾ ದಾರಿಯಲ್ಲಿ ಯಾರಿಗೂ ಬೇಜಾರಾಗ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಹೊಟ್ಟೆ ಹಸ್ಬೋಕೆ ಶುರುವಾಯಿತು. ಮನೆಯಿಂದನೇ ಎಲ್ರಿಗೂ ತಿಂಡಿ ಮಾಡ್ಕೊಂಡು ಹೋಗಿದ್ವಿ. ಹೊಸಕೋಟೆಯಿಂದ ಮುಂದೆ ಹೋಗ್ತಾ ಇದ್ದಂಗೆ ಅಲ್ಲೊಂದು ಕಡೆ ಒಂದು ಒಳ್ಳೆ ಹೊಸ ರೋಡ್ ಮಾಡಿದ್ದಾರೆ. ಆ ರೋಡ್ ಪಕ್ಕದಲ್ಲಿ ಜಾಗ ಸಿಕ್ತು, ಒಳ್ಳೆ ವ್ಯೂ. ಅಲ್ಲೆಲ್ಲರೂ ಕುತ್ಕೊಂಡ್ವಿ, ಊಟ ತಿಂಡಿ ಮಾಡಿದ್ವಿ. ನಿಲ್ಲಿಸ್ಬಿಟ್ಟು ತಿಂಡಿ ಮಾಡ್ತಿದ್ದೀವಿ. ಈಗ ಅಂದಿವೆ ಹಾಗೆ ಕೋಲಾರ ದಾಟ್ಕೊಂಡು ಇನ್ನೇನು ಕೋಟಿಲಿಂಗೇಶ್ವರ ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಹೊಸ ವರ್ಷದ ಎಫೆಕ್ಟೋ ಏನೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ತುಂಬ ದೂರದಲ್ಲೇ ಗಾಡಿ ನಿಲ್ಲಿಸಿ ಹೆಂಗೋ ನಡ್ಕೊಂಡು ಒಳಗಡೆ ಹೋದ್ವಿ. ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಷ್ಟಕ್ಕೆ ಎಲ್ಲರೂ ಬೇರೆ ಬೇರೆನೇ ಆಗೋಗಿದ್ರು. ಫೋಟೋ ತೆಗಿಯೋರು ಫೋಟೋ ತೆಕ್ಕೊಂಡ್ರು, ವೀಡಿಯೋ ಮಾಡೋರು ವೀಡಿಯೋ ಮಾಡ್ಕೊಂಡ್ರು, ಕೈ ಮುಗಿಯೋರು ಕೈ ಮುಗಿದ್ರು. ಈಗ 108 ಅಡಿ ಲಿಂಗ ಇರುವ ಪ್ರದೇಶಕ್ಕೆ ಬರೋಷ್ಟೊತ್ತಿಗೆ ಎಲ್ಲರೂ ಸಿಕ್ಕಿದ್ವಿ. ಯಾವ ಕಡೆ ನೋಡಿದ್ರೂ ಲಿಂಗ 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 ಲಿಂಗ. ಕಾಲಿಟ್ರೆ ಲಿಂಗದ ಮೇಲೆ ಇಟ್ಬಿಡ್ತೀವಿ ಅನ್ನೋ ಒಂದು ಭಯ ಶುರುವಾಗೋಯ್ತು. ಅಷ್ಟೊಂದು ಲಿಂಗ ಇದೆ. ಒಂದು ಅಂದಾಜಿನ ಪ್ರಕಾರ ಇಲ್ಲಿ 95 ಲಕ್ಷಕ್ಕಿಂತ ಹೆಚ್ಚು ಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಕೋಟಿಗೆ ಇನ್ನೊಂದು ಕೆಲವೇ ಲಕ್ಷಗಳು ಅಷ್ಟೇ ಬಾಕಿ ಇದೆ. ಇದನ್ನು 500 ಪೂಜಾದ್ರು ಹೇಳಿದ್ರು ನಮಗೆ. ಕೊನೆಯಲ್ಲಿ ಎಲ್ಲರೂ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ. ನೆಕ್ಸ್ಟು ಮುಂದಿನ ಊರಿಗೆ ಹೋಗೋದಕ್ಕೋಸ್ಕರ ಮತ್ತೆ ಬಂದು ಗಾಡಿ ಹತ್ಕೊಂಡ್ವಿ. ಈಗ ನೆಕ್ಸ್ಟ್ ಹೋಗ್ತಿರೋದು ಬಂಗಾರು ತಿರುಪತಿ. ಅಲ್ಲೇ ಒಂದು 10 ಕಿಲೋಮೀಟ್ರ್ ದೂರದಲ್ಲಿ ತುಂಬ ಇಷ್ಟಪಟ್ಟಂಥ ಪ್ಲೇಸ್ ಇದು. ನಾನು ಮೊದಲನೇ ಟೈಮ್ ಹೋಗಿದ್ದೆ. ಹೋಗ್ತಾ ಇದ್ದಂಗೆ ಮೊದಲಿಗೆ ಒಂದು ಕಲ್ಯಾಣಿ ಇದೆ, ಎಷ್ಟು ಸ್ವಚ್ಛವಾಗಿದೆ. ಅಲ್ಲಿ ಒಂದು ಫೋಟೋ ತಗೊಂಡ್ವಿ. ಕಲ್ಯಾಣಿ ನಂತರ ಮತ್ತೆ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಇದು ಬೆಟ್ಟದ ಮೇಲ್ಗಡೆ ಇರೋ ದೇವಸ್ಥಾನ. ಒನ್ ವೇ ಟ್ರಾಫಿಕ್ ಥರ ಇದು, ದೊಡ್ಡ ತಿರುಪತಿ ಥರ. ಒಂದು ಕಡೆಯಿಂದ ಹತ್ಕೊಂಡು ಮೇಲ್ಗಡೆ ಹೋಗಿ ದೇವಸ್ಥಾನನ ನೋಡ್ಕೊಂಡು ಇನ್ನೊಂದು ಕಡೆಯಿಂದ ಬಂದು ಕೆಳಗಡೆ ಇಳಿದ್ವಿ. ಕೆಳಗಡೆ ಇಳಿಬೇಕಾದ್ರೆ ಅಲ್ಲೇ ಶಾಪಿಂಗ್ ಮಾಡೋರು ಎಲ್ಲರೂ ಶಾಪಿಂಗ್ ಮಾಡಿದ್ರು. ಆಟ ಸಾಮಾನು ತಗೊಳ್ಳೋರೆಲ್ಲ ತಗೊಂಡ್ರು. ಊಟ ಮಾಡ್ಕೊಂಡು ಮತ್ತೆ ಮುಂದಿನ ಕಡೆ ಹೋಗೋಣ ಅಂತ ಹೊರಟ್ವಿ. ನೆಕ್ಸ್ಟ್ ಹೋಗ್ಬೇಕು ಅಂದ್ಕೊಂಡಿದ್ದೆ ಇಶಾ ಫೌಂಡೇಶನ್ನು, ಶಿವಂದು ವಿಗ್ರಹ ನೋಡೋಣ ಅಂತ. ಬಟ್ ಆದರೆ ನಮ್ಮ ಲೆಕ್ಕಾಚಾರ ತಪ್ಪಾಗಿತ್ತು. ಹೊಸ ವರ್ಷದ ಎಫೆಕ್ಟು ಸುಮಾರು 3 ರಿಂದ 4 ಗಂಟೆಗಳ ಕಾಲ ನಾವು ಕಾಯ್ದು ಇಶಾ ಫೌಂಡೇಶನ್ನ ತಲುಪೋಕ್ಕಾಗ್ದಿರ ಮತ್ತೆ ವಾಪಸ್ ಅಲ್ಲೇ ಊಟ ಮಾಡ್ಕೊಂಡು ವಾಪಸ್ ಊರ ಕಡೆ ತಿರುಗಿಸ್ಬೇಕಾದ ಪರಿಸ್ಥಿತಿ ಬಂತು. 20,000ಕ್ಕಿಂತ ಜಾಸ್ತಿ ಜನ ಒಳಗೆ ಇರೋದ್ರಿಂದಾಗಿ ಪೊಲೀಸರು ನಮ್ಮ ಗಾಡಿ ಅಲ್ಲ ಯಾವ ಗಾಡಿನೂ ಒಳಗಡೆ ಬಿಡಲಿಲ್ಲ. ಅಷ್ಟೊತ್ತಿಗಾಗಲೇ ರಾತ್ರಿನೂ ಆಗಿರೋದ್ರಿಂದಾಗಿ ನಮ್ಮ 1 ಡೇ ಟ್ರಿಪ್ಪು ಕಂಪ್ಲೀಟ್ ಆಗ್ತಾ ಬಂತು. ಎಲ್ಲರೂ ಮಲಗಿದ್ರು. ಇದಿಷ್ಟು ನಮ್ಮ ಒಂದು ದಿನದ ಟ್ರಿಪ್ಪು. ಎಲ್ರಿಗೂ ಮತ್ತೊಮ್ಮೆ ಹೊಸ ಕ್ಯಾಲೆಂಡರ್ ವರ್ಷದ ಶುಭಾಶಯಗಳು.